Hello everyone, welcome to Navras Maths Tutorials. ಈಗ ಎಕ್ಸಾಂಪಲ್ ನಂಬರ್ 5 ಮಾಡೋಣ. ಓಕೆ, ನೋಡಿ ಏನ್ ಕೊಟ್ಟಿದ್ದಾರೆ. ಫಿಫ್ತ್ ಒನ್, ಶೋ ದಟ್ ದ ಬೈಸೆಕ್ಟರ್ಸ್ ಆಫ್ ಆಂಗಲ್ಸ್ ಆಫ್ ಎ ಪ್ಯಾರಲೋಗ್ರಾಮ್ ಫಾರ್ಮ್ ಎ ರೆಕ್ಟ್ಯಾಂಗಲ್ ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಒಂದು ಪ್ಯಾರಲೋಗ್ರಾಮ್ ಇದೆ, ಎ ಬಿ ಸಿ ಡಿ. ಅದರೊಳಗೆ ಇವೇನಿದಾವಲ್ಲ, ಎ ಪಿ ಈಸ್ ಎ ಆಂಗುಲರ್ ಬೈಸೆಕ್ಟರ್, ಅಂದ್ರೆ ಈ ಆಂಗಲ್ ಹೇಗಿದು ಬೈಸೆಕ್ಟರ್ ಆಗಿದೆ, ಅದೇ ರೀತಿ ಬಿ ಪಿ ಆಂಗಲ್ ಬಿ ಗೆ ಬೈಸೆಕ್ಟ್ ಮಾಡಿದೆ, ಅದೇ ರೀತಿ ಸಿ ಆರ್ ಆಂಗಲ್ ಸಿ ಗೆ ಬೈಸೆಕ್ಟ್ ಮಾಡಿದೆ, ಅದೇ ರೀತಿ ಡಿ ಆರ್ ಕೂಡ ಆಂಗಲ್ ಡಿ ಗೆ ಬೈಸೆಕ್ಟ್ ಮಾಡಿದೆ. ಸೊ ಈ ಎಲ್ಲ ಬೈಸೆಕ್ಟರ್ಸ್ ಸೇರಿ ಇಲ್ಲಿ ಒಳಗಡೆ ಏನಿದೆ ಅಲ್ಲ, ಪಿ ಕ್ಯೂ ಆರ್ ಎಸ್, ಅದು ಒಂದು ರೆಕ್ಟ್ಯಾಂಗಲ್ ಫಾರ್ಮ್ ಆಗಿದೆ ಅಂತ ಶೋ ಮಾಡಿ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಏನು ಗಿವನ್ ಇದೆ ಅದು ಬರ್ಕೊಳ್ಳೋಣ. A, B, C, D is a parallelogram in which AP is a bisector of AP angle A ನ ಬೈಸೆಕ್ಟ್ ಮಾಡ್ತಾ ಇದೆ ಅಲ್ವಾ. ಅದೇ ರೀತಿ ಬಿ ಪಿ ಸೇಮ್ ಬೈಸೆಕ್ಟರ್ ಆಫ್ ಆಂಗಲ್ ಬಿ. ಅದೇ ರೀತಿ ಸಿ ಆರ್ ಈಸ್ ಆಂಗುಲರ್ ಬೈಸೆಕ್ಟರ್ ಆಫ್ ಆಂಗಲ್ ಸಿ. ಅದೇ ರೀತಿ ಡಿ ಆರ್ ಈಸ್ ಎ ಆಂಗುಲರ್ ಬೈಸೆಕ್ಟರ್ ಆಫ್ ಆಂಗಲ್ ಡಿ ಅಲ್ವಾ. ಈಗ ಏನ್ ಶೋ ಮಾಡಬೇಕು, ಇಲ್ಲೇ ಬರಿತೀನಿ. ಟು ಶೋ ಪಿ ಕ್ಯೂ ಆರ್ ಎಸ್ ಇಸ್ ಎ ರೆಕ್ಟ್ಯಾಂಗಲ್. ಓಕೆ, ಈಗ ಯಾವ ರೀತಿ ಮಾಡಬೇಕು ನೋಡೋಣ. ನೋಡಿ, ಈಗ ಈ ಟ್ರಯಾಂಗಲ್ ಅಷ್ಟೇ ನೋಡ್ರಿ. ಟ್ರಯಾಂಗಲ್ ಡಿ ಎ ಎಸ್, ಈ ಟ್ರಯಾಂಗಲ್ ಇದೆ ಅಲ್ವಾ ಚಿಕ್ಕದು, ಈ ಟ್ರಯಾಂಗಲ್ ಅಷ್ಟೇ ನೋಡಿ. ಓಕೆ, ಈ ಟ್ರಯಾಂಗಲ್ ಅಲ್ಲಿ ಈ ಆಂಗಲ್ ತಗೊಳ್ಳೋಣ. ಯಾಕೆ ಇವೆರಡು ತಗೋಬೇಕು ಅಂತಂದ್ರೆ ಹೇಳ್ತೀನಿ ನಾನು. ನೋಡಿ, ಈಗ ಇದು ಸಿ ಡಿ ಇದೆ ಲೈನು, ಇದು ಎ ಬಿ ಇದೆ ಅಲ್ವಾ. ಇವೆರಡು ಪ್ಯಾರಲಲ್ ಲೈನ್ಸ್, ಯಾಕಂದ್ರೆ ಪ್ಯಾರಲೋಗ್ರಾಮ್ ಅಂತ ಅವರೇ ಕೊಟ್ಟಿದ್ದಾರೆ. ಈಗ ಎ ಡಿ ಏನಾಗತ್ತೆ, ಇದು ಟ್ರಾನ್ಸ್ವರ್ಸಲ್ ಆಯ್ತು ಅಲ್ವಾ. ಸೊ ಈ ಆಂಗಲ್ ಎಷ್ಟಾಗತ್ತೆ ಸಮ್ಮು, ಇಂಟೀರಿಯರ್ ಆಂಗಲ್ಸ್ ಅಲ್ವಾ. ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್ ಇಸ್ ಈಕ್ವಲ್ಸ್ ಟು 180 ಇರುತ್ತೆ. ಸೊ ಅದನ್ನೇ ನಮ್ಗೆ ಯೂಸ್ ಆಗುತ್ತೆ. ಸೊ ಅದನ್ನೇ ಬರೆಯೋಣ. ಓಕೆ, ನೋಡಿ ಫಸ್ಟ್ ಆಂಗಲ್ ಎ ಡಿ ಎಸ್ ಅಂದ್ರೆ ಈ ಆಂಗಲ್ ಎ ಡಿ ಎಸ್ ಪ್ಲಸ್ ಆಂಗಲ್ ಡಿ ಎ ಎಸ್ ಅಂದ್ರೆ ಈ ಆಂಗಲ್ ಡಿ ಎ ಎಸ್ ತಗೊಂಡಿದ್ದೀವಿ. ಇನ್ನು ಆಂಗಲ್ ಎ ಡಿ ಎಸ್ ಅಂದ್ರೆ ಇದು ಆಂಗುಲರ್ ಬೈಸೆಕ್ಟರ್ ಅಲ್ವಾ, ಈ ಲೈನ್ ಡಿ ಆರ್. ಸೊ ಏನಂತ ಹೇಳ್ಬೋದು, ಹಾಫ್ ಆಂಗಲ್ ಡಿ ಅಂತ ಹೇಳ್ಬೋದಲ್ವಾ. ಅದೇ ರೀತಿ ಈ ಆಂಗಲ್ ಇದು ಕೂಡ ಆಂಗುಲರ್ ಬೈಸೆಕ್ಟರ್ ಎ ಪಿ. ಸೊ ಇದನ್ನು ಏನ್ ಹೇಳ್ಬೋದು, ಹಾಫ್ ಆಂಗಲ್ ಎ ಅಂತ ಹೇಳ್ಬೋದು ಅಲ್ವಾ. ಸೊ ಅದನ್ನೇ ಬರೆಯೋಣ. ಎ ಡಿ ಎಸ್ ಅಂದ್ರೆ ಹಾಫ್ ಆಂಗಲ್ ಡಿ ಪ್ಲಸ್ ಹಾಫ್ ಆಂಗಲ್ ಎ. ಆಯ್ತಾ. ಈಗ ನೋಡಿ, ಹಾಫ್ ನಾವು ಕಾಮನ್ ತೆಗೆದ್ವಿ ಅಂತ ಇಟ್ಕೊಳ್ಳಿ. ಏನ್ ಉಳಿಯುತ್ತೆ, ಆಂಗಲ್ ಡಿ ಪ್ಲಸ್ ಆಂಗಲ್ ಎ ಉಳಿಯಿತು ಅಲ್ವಾ. ಈಗ ಹಾಫ್ ಹಾಗೆ ಇಡೋಣ. ಆಂಗಲ್ ಡಿ ಪ್ಲಸ್ ಆಂಗಲ್ ಎ ನೋಡಿ, ಆಂಗಲ್ ಡಿ ಪ್ಲಸ್ ಆಂಗಲ್ ಎ ಅಂದ್ರೆ ಏನಾಯ್ತು, ಇದು ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್. ಎಷ್ಟಿರತ್ತೆ ಸಮ್ಮು, 180 ಇರತ್ತೆ. ಸೊ ಏನಂತ ಹೇಳ್ಬೋದು, ಎರಡು ಸಮ್ಮು 180 ಆಯ್ತು. ಈಗ ಇಲ್ಲಿ 1/2 ಇದೆ. ಸೊ ಕ್ಯಾನ್ಸಲ್ ಮಾಡಿದ್ರೆ ಏನ್ ಬಂತು ನಮ್ಗೆ, 90 ಬಂತು. 90 ಡಿಗ್ರಿ. 90 ಡಿಗ್ರಿ ಯಾವ್ದಾವ್ದಿದೆ, ಈ ಆಂಗಲ್ ಸೇರಿ ಇದೆ. ಈ ಆಂಗಲ್ ಟೋಟಲ್ 90 ಡಿಗ್ರಿ ಇದೆ. ಓಕೆ, ಈಗ ಈ ಟೋಟಲ್ ಟ್ರಯಾಂಗಲ್ ತಗೊಳ್ಳೋಣ. ಇನ್ ಟ್ರಯಾಂಗಲ್ ಎ ಡಿ ಎಸ್. ನೌ ಇನ್ ಟ್ರಯಾಂಗಲ್ ಎ ಡಿ ಎಸ್, ಓಕೆ, ಆಂಗಲ್ ಸಮ್ ಪ್ರಾಪರ್ಟಿ ಅಪ್ಲೈ ಮಾಡೋಣ. 3 ಆಂಗಲ್ಸ್ ನ ಬರೆಯೋಣ ಈ ಟ್ರಯಾಂಗಲ್ ಅಲ್ಲಿ. ಆಂಗಲ್
ಇಲ್ಲೇ ಬರ್ದಿದ್ವಲ್ವಾ ನಾವು ಆಂಗಲ್ ಎ ಡಿ ಎಸ್ ಪ್ಲಸ್ ಆಂಗಲ್ ಡಿ ಎ ಎಸ್ ಪ್ಲಸ್ ಆಂಗಲ್ ಡಿ ಎಸ್ ಎ, ಈ ಆಂಗಲ್ ಡಿ ಎಸ್ ಎ, ಮೂರು ಆಂಗಲ್ ಸೇರಿದ್ರೆ ಟ್ರಯಾಂಗಲ್ ಅಲ್ಲಿ ಎಷ್ಟಾಗತ್ತೆ? 180. ಯಾಕೆ? ಆಂಗಲ್ ಸಮ್ ಪ್ರಾಪರ್ಟಿ. ಆಯ್ತಲ್ವಾ? ಈಗ ನೋಡಿ, ಇಲ್ಲಿ ಆಂಗಲ್ ಎ ಡಿ ಎಸ್ ಪ್ಲಸ್ ಆಂಗಲ್ ಡಿ ಎ ಎಸ್ ಅಂದ್ರೆ ಈ ಆಂಗಲ್ ಎಷ್ಟಂತ ಪ್ರೂವ್ ಮಾಡಿದ್ವಿ? ಎರಡು ಸೇರಿ 90 ಡಿಗ್ರಿ ಅಂತ ಪ್ರೂವ್ ಮಾಡಿದ್ವಲ್ವಾ ನಾವು. ಸೊ ಇವೆರಡು ಸೇರಿ 90 ಡಿಗ್ರಿ ಇದೆ, ಅದಕ್ಕೆ 90 ಡಿಗ್ರಿ ಡೈರೆಕ್ಟ್ ಬರೆದ್ಬಿಡ್ತೀವಿ. ಪ್ಲಸ್ ಆಂಗಲ್ ಡಿ ಎಸ್ ಎ, ಇದು ಗೊತ್ತಿಲ್ಲ ನಮ್ಗೆ ಎಷ್ಟಿದೆ ಅಂತ. ಡಿ ಎಸ್ ಎ ಹಾಗೆ ಇಡೋಣ, ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ಈಗ ಆಂಗಲ್ ಡಿ ಎಸ್ ಎ ಇಸ್ ಈಕ್ವಲ್ಸ್ ಟು 180. ಈ 90 ಡಿಗ್ರಿ ಈಕ್ವಲ್ಸ್ ಟು ಈ ಕಡೆ ಹೋದ್ರೆ ಏನಾಗುತ್ತೆ? ಮೈನಸ್ ಆಯ್ತು. ಸೊ ಆಂಗಲ್ ಡಿ ಎಸ್ ಎ ಇಸ್ ಈಕ್ವಲ್ಸ್ ಟು 180 ಮೈನಸ್ 90, 90. ನೋಡಿ, ಈಗ ಇಲ್ಲಿ ಎಷ್ಟು ಬಂತು? ಡಿ ಎಸ್ ಎ ಬಂದು 90 ಡಿಗ್ರಿ ಬಂತು ಅಲ್ವಾ? ಸೊ ನೋಡಿ, ನೋಡಿ ಇದು 90 ಡಿಗ್ರಿ ಬಂತಲ್ವಾ ನಮ್ಗೆ. ಸೊ ನಾವು ಈ ಆಂಗಲ್ ಎಷ್ಟಂತ ಹೇಳ್ಬೋದು? ನೋಡಿ, ಇಲ್ಲಿ ಟೂ ಲೈನ್ಸ್ ಇಂಟರ್ಸೆಕ್ಟ್ ಆಗಿದೆ ಅಂದ್ರೆ ಈ ಆಂಗಲ್ ಎಷ್ಟಿರುತ್ತೆ? ಸೇಮ್ ಇದು ಎಷ್ಟಿದೆಯೋ ಅಷ್ಟೇ ಇರುತ್ತೆ. ಯಾಕೆ? ವರ್ಟಿಕಲಿ ಅಪೋಸಿಟ್ ಆಂಗಲ್. ಸೊ ನಾವು ಅದನ್ನ ಬರಿಬಹುದು. ಆಂಗಲ್ ಡಿ ಎಸ್ ಎ ಇಸ್ ಈಕ್ವಲ್ಸ್ ಟು ಆಂಗಲ್ ಪಿ ಎಸ್ ಆರ್ ಅಂತ. ಓಕೆ, ಆಂಗಲ್ ಡಿ ಎಸ್ ಎ ಇಸ್ ಈಕ್ವಲ್ಸ್ ಟು ಆಂಗಲ್ ಪಿ ಎಸ್ ಆರ್ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ. ಅಂದ್ರೆ ಇದು 90 ಡಿಗ್ರಿ ಇದೆ, ಇದನ್ನು 90 ಡಿಗ್ರಿ ಅಂತ ಆಯ್ತು. ಯಾಕೆ? ರೀಸನ್ ಬರೆಯೋಣ. ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್ ಶಾರ್ಟ್ ಫಾರ್ಮ್ ಅಲ್ಲಿ ಬರೆದಿದ್ದೀನಿ, ನೀವು ಫುಲ್ ಸೆಂಟೆನ್ಸ್ ಬರೀರಿ. ಈಗ ನೋಡ್ರಿ, ಇದೇನಿದೆ ಅಲ್ಲ ಕ್ವಾಡ್ರಿಲ್ಯಾಟ್ರಲ್ ಮಧ್ಯೆ ಫಾರ್ಮ್ ಆಗಿದೆ, ಅದರಲ್ಲಿ ಒನ್ ಆಂಗಲ್ 90 ಡಿಗ್ರಿ ಅಂತ ಪ್ರೂವ್ ಆಯ್ತು. ಸೇಮ್ ಅದೇ ರೀತಿ ನಾವು ಈ ಟ್ರಯಾಂಗಲ್ ಕೂಡ ತಗೋಬಹುದಲ್ವಾ? ಸಿ ಕ್ಯೂ ಬಿ ತಗೊಂಡು ಸೇಮ್ ಇಲ್ಲೇ ತರನೇ ಅಲ್ಲಿನೂ ಪ್ರೂವ್ ಮಾಡ್ಬೋದು. ಯಾಕಂದ್ರೆ ಇದು ಪ್ಯಾರಲೋಗ್ರಾಮ್ ಇದೆ. ಇಲ್ಲಿ ಈ ಆಂಗಲ್ ಸೇರಿದ್ರೆ ಸೇಮ್ ಟೋಟಲ್ 180 ಆಗುತ್ತೆ. ಅದರಲ್ಲಿ ಆಂಗುಲರ್ ಬೈಸೆಕ್ಟರ್ ಅಂತಂದ್ರೆ ಎರಡು ಈ ಆಂಗಲ್ ಸೇರಿ 90 ಡಿಗ್ರಿ ಆಗುತ್ತೆ. ಆಮೇಲೆ ಟ್ರಯಾಂಗಲ್ ಆಂಗಲ್ ಸಮ್ ಪ್ರಾಪರ್ಟಿ ಅಪ್ಲೈ ಮಾಡಿದ್ರೆ ಇಲ್ಲಿ 90 ಆಗುತ್ತೆ. ಇಲ್ಲಿ 90 ಆದ್ರೆ ವರ್ಟಿಕಲಿ ಅಪೋಸಿಟ್ ಆಂಗಲ್ ಇಲ್ಲಿನೂ 90 ಆಗುತ್ತೆ ಅಲ್ವಾ? ಸೇಮ್ ಇಲ್ಲಿ ಹೆಂಗ್ ಮಾಡಿದ್ವು ಸೇಮ್ ಅಲ್ಲಿ ಅದೇ ರೀತಿ ಮಾಡ್ಬೋದು. ಆದ್ರೆ ಅದೆಲ್ಲ ಬರೆಯೋದು ಬೇಡ, ನಾವೇನ್ ಬರೆಯೋಣ? ಸಿಮಿಲರ್ಲಿ ಅಂತ ಬರೆಯೋಣ. ಅದೇ ರೀತಿ ಈ ಟ್ರಯಾಂಗಲ್ ಕೂಡ ತಗೋಬಹುದು. ನೋಡಿ, ಟ್ರಯಾಂಗಲ್ ಎ ಪಿ ಬಿ ತಗೊಂಡ್ವಾ? ತಗೊಂಡ್ರೆ ಈ ಎರಡು ಆಂಗಲ್, ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಏನಾಗತ್ತೆ? ಫುಲ್ ಆಂಗಲ್ ಬಿ ತಗೊಂಡ್ರೆ ಎಷ್ಟಾಗತ್ತೆ? ಸಮ್ ಆಫ್ ಟೂ ಆಂಗಲ್ಸ್ ಇಸ್ ಈಕ್ವಲ್ಸ್ ಟು 180 ಆಯ್ತು. ಯಾಕೆ? ಇದು ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್ ಆಯ್ತು. ಅದರಲ್ಲಿ ಆಂಗುಲರ್ ಬೈಸೆಕ್ಟರ್ ಅಂದ್ರೆ ಹಾಫ್ ಆಫ್ ಆಯ್ತು, ಇದು ಹಾಫ್ ಇದೆ. ಎರಡು ಸೇರಿ 180 ಅಪಾನ್ 2 ಆಗುತ್ತೆ, ಅಂದ್ರೆ ಎರಡು ಸೇರಿ 90 ಆಯ್ತು. ಅದರಲ್ಲಿ ಟ್ರಯಾಂಗಲ್ ಅಲ್ಲಿ ಆಂಗಲ್ ಸಮ್ ಪ್ರಾಪರ್ಟಿ ಅಪ್ಲೈ ಮಾಡಿದ್ರೆ ಎರಡು ಸೇರಿ 90 ಪ್ಲಸ್ ಇಲ್ಲಿ ಎಷ್ಟಿರುತ್ತೆ? 90ನೇ ಬರುತ್ತೆ ಅಲ್ವಾ? ಸೊ ನಾವೇನ್ ಹೇಳ್ಬೋದು? ಅದೇ ರೀತಿ 4 ಆಂಗಲ್ಸ್ ನಾವು ಪ್ರೂವ್ ಮಾಡ್ಬೋದು. ಅದಕ್ಕೆ ನಾವು ಶಾರ್ಟ್ ಆಗಿ ಸಿಮಿಲರ್ಲಿ ಅಂತ ಬರ್ಕೊಳ್ಳಿ. ಸಿಮಿಲರ್ಲಿ ಆಂಗಲ್ ಪಿ ಕ್ಯೂ ಆರ್ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ ಅಲ್ವಾ? ಅಂಡ್ ಸೇಮ್ ಅದೇ ರೀತಿ ಆಂಗಲ್ ಎಸ್ ಪಿ ಕ್ಯೂ ಇಸ್ ಈಕ್ವಲ್ಸ್ ಟು ಆಂಗಲ್ ಎಸ್ ಆರ್ ಕ್ಯೂ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ. ಓಕೆ, ಇವೆರಡೂ 90 ಡಿಗ್ರಿ ಆಯ್ತು. ಸೊ ಏನಾಯ್ತು ಇಲ್ಲಿ? ಸೊ ಆಲ್ 4 angles of PQRS are 90 degree each.
ಸೊ ನಾವೇನ್ ಹೇಳ್ಬೋದು, ದೇರ್ ಫೋರ್ ಏನ್ ಹೇಳ್ಬೋದು, ಪಿ ಕ್ಯೂ ಆರ್ ಎಸ್ ಈಸ್ ಎ ರೆಕ್ಟ್ಯಾಂಗಲ್ ಅಲ್ವಾ. 4 angles 90 ಡಿಗ್ರಿ ಅಂದ್ರೆ ರೆಕ್ಟ್ಯಾಂಗಲ್ ಆಯ್ತಲ್ವಾ. ಸೊ ಅವ್ರು ಅದನ್ನೆಲ್ವಾ ಫಾರ್ಮ್ ಶೋ ಮಾಡಿ ಅಂತ ಹೇಳಿದ್ದು. ಸೊ ಪ್ರೂವ್ ಮಾಡಿದ್ವಿ. ಈಗ ನೆಕ್ಸ್ಟ್ ಒನ್.